ಅಂದರೆ ಈ ಸ್ಫಟಿಕ ಮಾಲೆನ ಯಾರು ಧರಿಸ್ಬೋದು ಅಂತ? ನೋಡಿ, ಎಲ್ಲರೂ ಜನ ಈ ಸ್ಫಟಿಕ ಮಾಲೆ ಧರಿಸಬಹುದು. ಇಟ್ಸ್ ಅ ಯೂನಿವರ್ಸಲ್ ಮಾಲೆ ನಾವು ಹೇಳ್ತೀವಿ, ಯೂನಿವರ್ಸಲ್ ಬ್ರಾಸ್ಲೆಟ್ ನಾವು ಹೇಳ್ತೀವಿ. ನೋಡಿ, ನ್ಯಾಚುರಲ್ ಸ್ಫಟಿಕ ಜೆಮ್ ಸ್ಟೋನ್ ಮಾಲೆ ಎಲ್ಲರೂ ಕೂಡ ವೇರ್ ಮಾಡ್ಬೋದು. ಫೀಮೇಲ್ಸ್ ಇರಲಿ, ಜೆಂಟ್ಸ್ ಇರಲಿ, ಮಕ್ಕಳಲ್ಲಿ ಎಲ್ಲರೂ ಕೂಡ ವೇರ್ ಮಾಡ್ಬೋದು. ನಿಮ್ಮ ಲೈಫ್ನಲ್ಲಿ ಒಂದು ಬ್ಲಾಕೇಜಸ್ ಇದೆ ಅಂದರೆ ಇದು ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಒನ್, ಮೆಡಿಟೇಷನ್ ಟೈಮ್ನಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವು ಎಕ್ಸಾಂಪಲ್ ನೀವು ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಆವಾಗ ಈ ಜೆಮ್ಸ್ಟೋನ್ ಮೇಲೆ ವೇರ್ ಮಾಡಿಬಿಟ್ಟು ಮಾಡಿ ತುಂಬ ಕೂಲಾಗಿರುತ್ತೆ, ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ, ಕಾಮ್ನೆಸ್ನಲ್ಲಿ ಇರುತ್ತೆ. ಒಂದು ಸ್ಪೆಷಲಿ ನಾನು ಏನು ಹೇಳ್ತೇನೆ, ಒಂದು ಮೆಂಟಲಿ ಕ್ಲಾರಿಟಿ ಬೇಕಂದರೆ, ಜೀವನ ಒಂದು ಕ್ಲಾರಿಟಿ ಬೇಕಂದರೆ, ಒಂದು ಎನ್ಹ್ಯಾನ್ಸ್ ಮಾಡಬೇಕಂದ್ರೆ ಲೈಫ್ನಲ್ಲಿ ಒನ್ ಆಫ್ ದಿ ಈಸಿಯೆಸ್ಟ್ ಮಾಲೆ ಅಂದರೆ ಅದು ಯಾವುದಂದರೆ ಸ್ಫಟಿಕ ಮಾಲೆ. ನೋಡಿ, ಒನ್ ಆಫ್ ದಿ ಬೆಸ್ಟ್ ಬರೋದು ರಷ್ಯಾದಿಂದ ಬರುತ್ತೆ, ಆಫ್ರಿಕಾದಿಂದ ಕೂಡ ಬರುತ್ತೆ, ಬ್ರಾಝಿಲ್ನಿಂದ ಬರುತ್ತೆ, ಇಂಡಿಯಾನಲ್ಲಿನೂ ಕೂಡ ಬರುತ್ತೆ, ತುಂಬ ಸುಮಾರು ದೇಶದಲ್ಲಿ ಸಿಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಸಿಗೋದು ರಷ್ಯಾ ಮತ್ತು ಬ್ರಾಝಿಲಿಂದ. ಇನ್ನೂ ಚೆನ್ನಾಗಿ ಕ್ವಾಲಿಟಿ ನಮ್ಮ ಭಾರತನಲ್ಲೂ ಕೂಡ, ಇಂಡಿಯಾನಲ್ಲೂ ಕೂಡ ಸಿಗ್ತಾ ಇದೆ. ಇದು ಏನಂದರೆ ಒಂದು ಕಾರ್ಡ್ಸ್ ಫ್ಯಾಮ್ಲಿ ನಾವು ಹೇಳ್ತೀವಿ. ಕಾರ್ಡ್ಸ್ ಫ್ಯಾಮ್ಲಿ ಅಂದರೆ ಇದು ಫ್ಯಾಮ್ಲಿ ನೇಮ್ ಬಂದುಬಿಟ್ಟು ಕಾರ್ಡ್ಸ್. ಸ್ಫಟಿಕ ಜೆಮ್ ನಾವು ಹೆಸರು ಕೊಟ್ಟಿರೋದು ಅಷ್ಟೇ. ಇದು ನಿಮ್ಮ ಲೈಫ್ನಲ್ಲಿ ಕೂಲಾಗಿರಬೇಕು, ರಿಲ್ಯಾಕ್ಸ್ ಆಗಿರಬೇಕು, ನೆಮ್ಮದಿಯಾಗಿರಬೇಕು, ಬಾಡಿ ರಿಲ್ಯಾಕ್ಸ್ ಮಾಡಬೇಕಂದ್ರೆ ಈಸಿಯೆಸ್ಟ್ ಮಾಲೆ ಯಾವುದಂದರೆ ಸ್ಫಟಿಕ ಮಾಲೆ. ಅಥವಾ ನಿಮ್ಮ ಬ್ರಾಸ್ಲೆಟ್ ಟೈಮ್ನಲ್ಲಿ ನೀವು ವೇರ್ ಮಾಡ್ತೀರಾ ಇದನ್ನಂದರೆ ಈ ಥರ ನ್ಯಾಚುರಲ್ ಸ್ಫಟಿಕ್ ಬ್ರಾಸ್ಲೆಟ್ ಸಿಗುತ್ತೆ. ನೋಡಿ ಎಷ್ಟು ಕೂಲಾಗಿರುತ್ತೆ, ನೀವು ಟಚ್ ಮಾಡಿದ್ದು ಅಂದರೆ ಒಂದು ಕೂಲ್ ಸಿಗುತ್ತೆ, ಬಾಡಿ ಎಲ್ಲ ಕೂಲಾಗಿರುತ್ತೆ. ನ್ಯಾಚುರಲ್ ಸ್ಫಟಿಕ್ ಬ್ರಾಸ್ಲೆಟ್ ನಮ್ಮ ಹತ್ರ ತುಂಬ ಫಾರ್ಮ್ನಲ್ಲಿ ಇದೆ. ನಿಮಗೆ ಯಾವ ಫಾರ್ಮ್ನಲ್ಲಿ ಬೇಕು ಆ ಫಾರ್ಮ್ನಲ್ಲಿ ಬೇಕಂದರೆ ನಾವು ಕಟ್ ಮಾಡಿಬಿಟ್ಟು ನಿಮಗೆ ಶೇಪ್ ಮಾಡಿಬಿಟ್ಟು ನಾವು ಕೊಡ್ತಾ ಇದ್ದೀವಿ. ಎಷ್ಟು ಬೀಡ್ಸ್ ಇರಬೇಕು ಅದು? ನೋಡಿ, ಮಾಲೆನಲ್ಲಿ ಅಂದರೆ 108 ಬೀಡ್ಸ್ ಇರಬೇಕು. ಬ್ರಾಸ್ಲೆಟ್ನಲ್ಲಿ ಇರಬೇಕಂದ್ರೆ ಮಿನಿಮಮ್ 22 ಬೀಡ್ಸ್ ಇರಬೇಕು. ಅಥವಾ ಮಾಲೆನಲ್ಲಿ ಬೆಳ್ಳಿನಲ್ಲಿ ನೀವು ಸುತ್ತಾ ಇದ್ದೀರಾ ಅಂದರೆ ಮಿನಿಮಮ್ ಬಂದುಬಿಟ್ಟು 54 ಬೀಡ್ಸ್ ಅಂತ ನೀವು ಇರಬೇಕು. ಈ ಸ್ಫಟಿಕ ಮಾಲೆಯನ್ನು ಧರಿಸ್ಬೇಕಂದ್ರೆ ತುಂಬ ಜನರಿಗೆ ಅದ್ರ ಕ್ವಾಲಿಟಿ ಬಗ್ಗೆ ಗೊತ್ತಾಗೋದಿಲ್ಲ. ತುಂಬ ಜನರಿಗೆ ಸ್ವಲ್ಪ ಲೈಟ್ ಪೇಲ್ ಯೆಲ್ಲೋ ಕಲರಲ್ಲಿ ಸಿಗ್ತಾ ಇರುತ್ತೆ, ಕೆಲವರು ಲೈಟ್ ಯೆಲ್ಲೋ ಕಲರಲ್ಲೂ ಕೂಡ ತಗೊಳ್ಳೋದನ್ನ ನೋಡಿರ್ತೀವಿ. ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ಸ್ಟೋನ್ಸ್ಗಳು ಸಿಗುತ್ತೆ. ಯಾವುದು ಉತ್ತಮ ಅಂತ ಹೇಳ್ತೀರಿ? ನೋಡಿ, ಬೆಸ್ಟ್ ಅಂದರೆ ಕ್ರಿಸ್ಟಲ್ ಕ್ಲಿಯರ್. ನೋಡಿ, ಕ್ವಾಲಿಟೀಸ್ ಅಂದರೆ ಸುಮಾರು ಕ್ವಾಲಿಟೀಸ್ ಇದರಲ್ಲಿ ಬರುತ್ತೆ. ನೋಡಿ, ಇದನ್ನಲ್ಲಿ ನಾವು ಕ್ಯಾಟಗರೀಸ್ ಮಾಡಿದ್ವಿ ಗ್ರೇಡ್ ಮೂಲಕ. ಎ ಗ್ರೇಡ್, ಡಬಲ್ ಎ ಗ್ರೇಡ್, ತ್ರಿಬಲ್ ಎ ಗ್ರೇಡ್, ಮಿಕ್ಕಿರೋದು ಬರೋದು ಬಿ ಗ್ರೇಡ್, ಸಿ ಗ್ರೇಡ್, ಡಿ ಗ್ರೇಡ್ ಅಂತ ನಾವು ಹೇಳ್ತೀವಿ. ತ್ರಿಬಲ್ ಎ ಗ್ರೇಡ್ ಬರೋದು ಕ್ರಿಸ್ಟಲ್ ಅದೇ ಅಂದರೆ ತುಂಬ ಕ್ಲಿಯರ್ ಇರುತ್ತೆ. ನೋಡಿ, ನಮ್ಮ ಹತ್ರ ಒಂದು ತ್ರಿಬಲ್ ಎ ಗ್ರೇಡ್ ಒಂದು ಬ್ರಾಸ್ಲೆಟ್ ಇದೆ. ಅದೇನೆಂದರೆ ತುಂಬ ಕ್ಲಿಯರ್ ಇದೆ. ಕ್ಲಿಯರ್ ನಾವು ಹೇಳ್ತೀವಿ, ನಿಮ್ಮ ಜೀವನದಲ್ಲಿ ತುಂಬ ಕ್ಲಿಯರ್ ಆಗಿರಬೇಕು, ಒಂದು ಕ್ಲಿಯರ್ ಕಾರ್ಡ್ಸ್ ಥರ ಕ್ಲಿಯರ್ ಆಗಿರಬೇಕು ಅಂತ ಹೇಳ್ತೀವಿ. ಒಂದು ಗ್ಲಾಸ್ ಥರ ಕ್ಲಿಯರ್ ಇರಬೇಕಂದ್ರೆ ಇದು ಬಂದುಬಿಟ್ಟು ತ್ರಿಬಲ್ ಎ ಗ್ರೇಡ್. ಇದರಲ್ಲಿ ಏನು ಇನ್ಕ್ಲೂಷನ್ಸ್ ಇರೋಲ್ಲ. ಸೆಕೆಂಡ್ ಒಂದು ಬರುತ್ತೆ, ಅದು ಗ್ರೇಡ್ ಸೆಕೆಂಡ್ ಗ್ರೇಡ್ ಬರುತ್ತೆ. ಅದು ಯಾವುದಂದರೆ ಡಬಲ್ ಎ ಗ್ರೇಡ್, ಅದರಲ್ಲಿ ಸ್ವಲ್ಪ ಇನ್ಕ್ಲೂಷನ್ಸ್ ಇರುತ್ತೆ. ಆಮೇಲೆ ಎ ಗ್ರೇಡ್ ಬರುತ್ತೆ. ಎಷ್ಟು ಇನ್ಕ್ಲೂಷನ್ಸ್ ಇರುತ್ತೆ ಅಷ್ಟು ಕಡಿಮೆ ಆಗ್ತಾನೇ ಇರುತ್ತೆ. ನ್ಯಾಚುರಲ್ ಸ್ಫಟಿಕ್ನಲ್ಲಿ ಇನ್ಕ್ಲೂಷನ್ಸ್ ಇಲ್ಲೇ ಇರುತ್ತೆ, ಅದು ಫುಲ್ಲಿ ಕ್ಲಿಯರ್ ಆದ. ತ್ರಿಬಲ್ ಎ ಗ್ರೇಡ್ನಲ್ಲಿ ಕೂಡ ಯಾವುದೋ ಒಂದು ಕಡೆ ಒಂದು ಚೂರಿಂದ್ರೂ ಕೂಡ ಇನ್ಕ್ಲೂಷನ್ಸ್ ಇಲ್ಲೇ ಇರುತ್ತೆ. ಡೈಮಂಡ್ನಲ್ಲಿ ಕೂಡ ಹೇಳ್ತಾ ಇರ್ತೀರಾ, ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಡೈಮಂಡ್ ಬರೋದು VVS1, VVS2. VVS1 ಅರ್ಥ ಏನಂದರೆ ವೆರಿ ವೆರಿ ಸ್ಲೈಟ್ ಇನ್ಕ್ಲೂಷನ್ಸ್ ಫೌಂಡ್. ನೀವು ಹೇಳ್ತೀರಾ VVS1 ಅಂದರೆ ನೀವು ತುಂಬ ಪ್ಯೂರೆಸ್ಟ್ ಡೈಮಂಡ್ ತೊಗೊಂಡಿದ್ದು ಅಂತ ಹೇಳ್ತಾ ಇದ್ದೀರಾ. ಎಲ್ಲ ಅದು VVS1 ಅಂದರೆ ವೆರಿ ವೆರಿ ಸ್ಲೈಟ್ ಇನ್ಕ್ಲೂಷನ್ಸ್ ಫೌಂಡ್ ಅಂತ ಹೇಳ್ತೀವಿ. ಎಲ್ಲ ನ್ಯಾಚುರಲ್ ಜೆಮ್ಸ್ಟೋನಲ್ಲಿ ಇನ್ಕ್ಲೂಷನ್ಸ್ ಇಲ್ಲೇ ಇರುತ್ತೆ. ಎಲ್ಲ ಸೈಜಸ್ನಲ್ಲಿ ಕೂಡ ಅವೈಲೇಬಲ್ ಇದೆ. 6mm ಇದೆ, 8mm ಇದೆ, 10mm ಇದೆ, 12mm ಇದೆ. ಎಲ್ಲ ಸೈಜಸ್ನಲ್ಲಿ ಕೂಡ ಅವೈಲೇಬಲ್ ಇದೆ. ಕ್ಲಿಯರ್ ಇರೋಂತಹ ಜೆಮ್ಸ್ಟೋನ್ ನಮ್ಮ ಹತ್ರ ಅವೈಲೇಬಲ್ ಇದೆ.